ನಮಸ್ಕಾರ ಎಲ್ರಿಗೂ. ಸೊ ಗೈಸ್, ನಾವಿವತ್ತು ಹೊರಟಿದ್ದು ಬೆಂಗಳೂರಿಗೆ ನಿಯರ್ ಇರೋ ಒಂದೇ ಒಂದು ಬೆಸ್ಟ್ ಪ್ಲೇಸ್ ಆಗಿರೋ ಬೋಳುಮಲೆ ಟ್ರಿಪ್. ಇವತ್ತೆಲ್ಲ ಫ್ರೆಂಡ್ಸ್ ಎಲ್ಲ ಬೇಗ 3:30ಗೆ ರೆಡಿ ಆಗ್ಬಿಟ್ಟು ಇಲ್ಲಿಂದ ಹೊರಟ್ಬಿಟ್ಟು. ಸೊ ಎಲೆಕ್ಟ್ರಾನಿಕ್ ಸಿಟಿಯಿಂದ ಇದು ನಮಗೆ ಆಲ್ಮೋಸ್ಟ್ ಒಂದು 65 to 70 ಕಿಲೋಮೀಟರ್ಸ್ 2 hours ಆಗುತ್ತೆ. ನಾವು ನೋಡ್ಬೋದು ಮ್ಯಾಪಲ್ಲಿ. ಹೋಗ್ತಾ ನಾವು ದಾರಿಯಲ್ಲಿ ಎಂಜಾಯ್ ಮಾಡಿಕೊಂಡು ಫ್ರೆಂಡ್ಸ್ ಎಲ್ಲ ಹೊರಟ್ವಿ. ದಾರಿಯಲ್ಲಿ ಫುಲ್ಲು ಕತ್ಲು ಗುರು, ಏನು ಕಾಣಿಸ್ತಾನೆ ಇರಲಿಲ್ಲ. ವೆಹಿಕಲ್ಸ್ ಕೂಡ ಕಮ್ಮಿ ಇತ್ತು, ಟ್ರಾಫಿಕ್ನೂ ಇರಲಿಲ್ಲ. ಹಾಗೆ ಇಲ್ಲಿ ಬಂದ್ಬಿಟ್ಟು ಕೃಷ್ಣಗಿರಿಯಿಂದ ಮುಂದೆ ಒಂದು ರೈಡ್ ತೊಗೊಬೇಕು. ಯಾರು ಮಿಸ್ ಮಾಡದೆ ಆ ರೈಡ್ನ ಪ್ರಾಪರಾಗಿ ತಗೊಳ್ಳಿ, ಇಲ್ಲಾಂದರೆ ಸೀದಾ 5 ಕಿಲೋಮೀಟ್ರ್ ಮುಂದೆ ಹೋಗ್ಬಿಡ್ತೀರಾ. ಹಿಂಗೆ ನೋಡುವಾಗ ದನ ಕಡಿದ್ಬಿಟ್ಟಿದ್ದಾರೆ ಗುರು. ಟೆನ್ಷನ್ ಆಗೋಯ್ತು ನಮಗೆ, ತಮಿಳ್ನಾಡಲ್ಲಿ ದನ ಮಾಡ್ತೀರಾ ಅಂತ. ದನನೇ ಅದು, ದನನೇ ದನ. ಹೊಡಿ ಹೊಡಿ ಹೊಡಿ. ಅಲ್ಲಿಗೆ ಹೋಗ್ತೀವಾ? ಇದು ಬೋಳುಮಲೆ ಫೋರ್ಟ್ ಗೈಸ್. ಆಫ್ ರೋಡ್ ಎಲ್ಲ ಸಿಗುತ್ತೆ ಕ್ರೇಜಿಯಾಗಿ. ಆಫ್ ರೋಡ್ ಅಂದರೆ ಇದೇನು ಆಫ್ ರೋಡ್ ಅಲ್ಲ, ರೋಡ್ ಕಿತ್ತೋಗಿದೆ ಅಷ್ಟೇ. ಆಫ್ ರೋಡ್ ಎಕ್ಸ್ಪೀರಿಯೆನ್ಸ್ ಮಾಡಬೇಕಂದ್ರೆ ಎಕ್ಸ್ಪಲ್ಸ್ ಇರಬೇಕು, ಇಲ್ಲ ಹಿಮಾಲಯನ್ ಇರಬೇಕು. ಬೇರೆ ಗಾಡಿಗಳು ಹಿಡ್ಕೊಂಡು ಆಫ್ ರೋಡ್ ಹೊಡೆಯಕ್ಕೆ ಬಂದರೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಮಜಾ ಇದೆ. ಇದು ಬೆಂಗಳೂರಿಂದ ಒಂದು 80 ಕಿಲೋಮೀಟ್ರ್ ಹೊಡ್ಕೊಂಬಂದ್ಬಿಟ್ರೆ ಕ್ರೇಜಿಯಾಗಿರುತ್ತೆ. ನಾವು ಆಲ್ಮೋಸ್ಟ್ ಬೆಳಗ್ಗೆ ಬಂದಿದ್ದು, ನಾವು ಒಂದು ಆನ್ ಮಾಡಿದ್ರೆ ನಾವು ಆಲ್ಮೋಸ್ಟ್ ಬೆಳಗ್ಗೆ ಹೊರಟಾಗೊಂದು 5 o'clock ಆಗಿತ್ತು. ಇಲ್ಲಿಗೆ 7 ಹಂಗೆ ರೀಚ್ ಆದ್ವಿ ಆಫ್ ರೋಡ್ಗೆ. ಇನ್ನೊಂದು 10 ಕಿಲೋಮೀಟರ್ಸ್ ಇದೆ. ಕ್ರೇಜಿಯಾಗಿರುತ್ತೆ. ಈ ಥರ ವ್ಯೂವೆಲ್ಲ ಇದೆ ಸೈಕಾಗೆ, ಮಜಾ ಇದೆ. ಒಂದು ವಾರಕ್ಕೊಂದು ರೈಡ್ ಮಾಡಬೇಕು. ಬಾಯ್ಸ್ ಎಲ್ಲ ಇದ್ದು ವಾರಕ್ಕೊಂದು ರೈಡ್ ಮಾಡ್ಕೊಂಡು ಜಾಲಿ ಮಾಡ್ಕೊಂಡು ಇದ್ಬಿಟ್ರೆ ಯಾವ ಐ ಟಿ ಕೆಲಸನೂ ಬೇಜಾರಾಗಲ್ಲ. ನೆಕ್ಸ್ಟ್ ವೀಕ್ ರೈಡ್ ಹೋಗ್ಬೇಕು ಅಂದ್ಕೊಂಡೆ ಒಂದು ವಾರ ಕೆಲಸ ಮುಗಿಸ್ಬಿಡ್ತೀವಿ. ಆ ಥರ ಇರುತ್ತೆ. ನೋಡಿ ಆರಾಮಾಗೆ ಬನ್ನಿ, ಪೀಸಾಗಿ ಎಂಜಾಯ್ ಮಾಡಿ. ನಿಧಾನಕ್ಕೆ ಬಂಡೆ ಜಾರುತ್ತೆ, ನಿಧಾನಕ್ಕೆ. ಬೆಟ್ಟದ ಮೇಲೊಂದು ವೃಕ್ಷವ ನೆಟ್ಟು ನೀರೆರೆದವರಾರಯ್ಯ, ನೀನಾರಿಗಾದೆಯೋ ಎಲೆ ಮಾನವ. ಎರಡಕ್ಕೂ ಸಿಂಕಿ ಆಗಿಲ್ಲ ಕಡೆಯ. ಅಲ್ಲೇ ಹುಚ್ಚ ಇಲ್ಲ ಐತಿ ಕಣ ಹುಚ್ಚ ಎಲ್ಲ. ಇದು ಹುಚ್ಚನ, ಇದು ಎಲ್ಲ ಒಂದು ಹೇಳ್ರ.
ಗುಂಡು ಹೊಟ್ಟೆ ಅಂಬೇಡ್ಕರ್ ಮಗ ಹಿಂಗ್ ಹಿಂದಿ ಅವರೆಲ್ಲ ಬಾಲಿವುಡ್ ಹಿಂಗ್ ಮಾಡ್ತಾರಲ್ಲ ಇಲ್ಲಿಂದ ಏನು ಹಿಂಗ್ ನಿಂತ್ಕೊಂಡು ಏನೋ ಮಾಡ್ತಿದ್ಯಾ ಇಲ್ಲಿಂದ ಒಂದು ವಿಡಿಯೋ ಮಾಡಿ ಹಿಂಗೆ ಹಿಂಗ್ ಕಣ ಕೆಳಗಿಂದ ಮೂಗಿಂದ ವ್ಯೂ ತಗೋತಾರ ಗೊತ್ತಾ ತುಂಬ ಅದರ್ ಚೋದೆ ಅಂದೆ ಒಡೆ ಹೋಗ್ತಾರಲ್ಲ. ಹುಷಾರಾಗಿ ಬನ್ನಿ ಗಾಯ್ಸ್, ಯಾವೊಂದು ಶಾಪ ಇದೆ. ತೋರ್ಸ ಹೊಟ್ಟೆ ಎಲ್ಲ ತೋರ್ಸ, ಮಗ ಗಾಯ ಆಗಿತ್ತಂದಲ್ಲ ಉಳ್ಕೊಂಡೆಲ್ಲ ಬಿದ್ದೆ ಅಂತ ಹೇಳ್ತಾ ಇದ್ದ. ಮೂರ್ ಪಲ್ಟಿ ಮಚ್ಚ ಕಣ ಕಾಲ್ ತೋರ್ಸ್ಬಿಡುವಾಗ ಇಲ್ಲಿಂದ ಅಲ್ಲಿ ಹಿಂಗೆ ಹೋದೆ. ಅಲ್ಲಿ ಆಕ್ಚುಲಿ ಮಟ್ಟಿ ಒಳಗೆ ಹೋಗಿದ್ದೆ ನಾನು. ಪುಣ್ಯ ಮಟ್ಟಿ ಇದಕ್ಕೆ ಹೇತ್ಕೊಂಡ್ಬಿಡ್ತೀರಾ? ಏ ಡುಮಾ ಮುಂದೋಗ್ಬೇಡ. ಎಲ್ಲ ಹಾಯ್ ಹೇಳ್ರು. ಹಾಯ್ ಮುಂದೆ ಕ್ಯಾಮ್ರಾಗ ಬಂದು ಹೇಳಲ್ಲ. ಬರ್ರೋ ಎಲ್ಲ ಬರ್ರೋ. ವಿಜಯ್ ನಮ್ಮ ಹುಡುಗ ದಿನ ದಮ್ ಹೊಡಿತಾನೆ, ಅದಕ್ಕೆ ಇಲ್ಲಿ ತೇಗ್ತಾ ಇದ್ದಾನೆ. ನಾನು ಜಿಮ್ಗೆ ಹೋಗ್ತೀನಿ, ತೇಗ್ತಾ ಇಲ್ಲ. ಈ ಒಂದು ಬೀಡಿ ಇನ್ನೇನು ಕೇಳಂಗೇ ಇಲ್ಲ ನೋಡಿ. ಇದು ಹಿಂದ್ಗಡೆ ಒಂದು ದೊಡ್ಡ ಬಂಡೆ ಕ್ರೇಜಿಯಾಗಿ ಐತೆ. ಅಲ್ಲಿಬ್ರು ಯಾರೋ ಹುಡುಗರು ಸೂಸೈಡ್ ಪಾಯಿಂಟ್ ಎಲ್ಲ ಕೂತಿದ್ದಾರೆ. ಅವ್ರು ಸಾಯ್ತಾರೆ ಇಲ್ವೋ ಅದು ನಮಗೆ ಬೇಕಾಗಿಲ್ಲ. ಹಿಂಗೆ ಏನು ತಿನ್ನೋದು ಅಂತ ಯೋಚನೆ ಮಾಡಿದ್ವಿ. ಬೆಟ್ಟದ ಮೇಲೆ ಒಂದು ಒಳ್ಳೆ ಪಡ್ಡು ಸಿಗೋದು, ಮ್ಯಾಗಿ ಇದೆ. ಪಡ್ಡು ಮಾತ್ರ ಕ್ರೇಜಿಯಾಗಿತ್ತು. ವಡೆ ಮಗ ಹಂಗಿದೆ ಪಡ್ಡು ಕ್ರೇಜಿ ಬ್ರೋ. ಇಲ್ಲಿ ಬಂದಾಗ ಮಿಸ್ಸೇ ಮಾಡಿಬಿಡಿ. ಒಂದು ಪ್ಲೇಟು ದಬಾಯಿಸ್ಕೊಂಡು ಹೋಗಿ. ನೋಡಿ ಇಲ್ಲಿ ಅಲ್ಲಿ ನೋಡಿ, ಅಲ್ಲಬ್ಬ ಡಯಟ್ ನನ್ನ ಮಗನಿತ್ತವನೆ. ನಾವಿಲ್ಲಿ ಪಡ್ಡು ತಿಂತಾ ಇದ್ರೆ ಅವ್ನು ಫೋಟೋ ಹೊಡ್ಕೊತವನೆ. ಇವ್ನು ಜಿಮ್ ಸ್ಟ್ರಿಕ್ಕು ತಗೊಂಡು ಹಿಂಗೆ ತಿಂತಾ ಇದೆ. ಕ್ರೇಜಿ ಏನು ಸಾಧ್ಯ ಮಗ. ಹಿಂಗೆ ಪಡ್ ತಗೊಳ್ಳಿ. ಚಟ್ನಿ ಮಾತ್ರ ಸೈಕ್ ಆಗಿದೆ. ತಿಂತೀಯಾ? ಏನು ಸೆಲೆಕ್ಟಿವ್ ಮಾತಾಡ್ತಾನೆ ನೋಡು ಅವನು. ಸೆಲೆಕ್ಟಿವ್ ಐ ಆಮ್ ಗಾಡ್, ಗಾಡ್ ಈಸ್ ಗ್ರೇಟ್.